ವೆಲ್ಕಮ್ ಬ್ಯಾಕ್. ಹಾಯ್ ಹಲೋ ನಮಸ್ಕಾರ. UK ಬೈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ನೋಡೋಣಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಬಂದಂಥ ನ್ಯೂ ನೋಟಿಫಿಕೇಷನ್ ಇದು CRDR ಸಶಸ್ತ್ರ ಪೊಲೀಸ್ ಇಲಾಖೆಯ ನೇಮಕಾತಿಯಾಗಿದ್ದು 1421 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ದಿನಾಂಕ 19/6/2026ರಲ್ಲಿ ಅಧಿಸೂಚನೆ ಬಿಟ್ಟಿದ್ದು, ಇದರ ಬಗ್ಗೆ ಅಧಿಸೂಚನೆಯನ್ನು ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಿಳಿಸ್ತೀನಿ. ಇದು CRDR ಕಾನ್ಸ್ಟೇಬಲ್ ವೆರಿ ಆಗಿದ್ದು ಸರಿಯಾಗಿ ನೋಡಿ. ಇಲ್ಲಿ ಮುಂದೆ ಎಷ್ಟು ಪೋಸ್ಟ್ ಅಂತ ನೋಡೋಣ. ಪೊಲೀಸ್ ಇಲಾಖೆ ಸಶಸ್ತ್ರ ಪಡೆ ಕಾನ್ಸ್ಟೇಬಲ್ ಮಿಕ್ಕುಳಿದ ಖಾಲಿ ಹುದ್ದೆಗಳು ವಿವರಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹುದ್ದೆಗಳು 14,021 ಆಗಿರ್ತವೆ. ಹಾಗೆ ವೇತನ ನೋಡಿ 37,000ದಿಂದ 76,000ವರೆಗೆ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ನೋಡಬೇಕಾದ್ರೆ PUC ಮತ್ತು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿದ್ದು, ಇಷ್ಟು ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ನೇರ ಪುರುಷ ಮತ್ತು ಮಹಿಳಾ ತೃತೀಯ ಲಿಂಗಿಗಳ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಯಾವ ರೀತಿ ಅಂತ ಕೇಳಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, ಹಾಗೆ 3B 2B ಪ್ರವರ್ಗ 1 ಇನ್ನಿತ ಪರಿಶಿಷ್ಟ ಜಾತಿ ಪಂಗಡದವರಿಗೆ 35 ವರ್ಷಗಳು ಇರಬೇಕು. ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು ಇಷ್ಟು ವಯೋಮಿತಿಯನ್ನು ಅವರು ಕೇಳಿದ್ದಾರೆ. ಹಾಗೆ ಇದನ್ನು ಡೇಟನ್ನು ನೋಡೋಣ ಯಾವ ರೀತಿ ಹೊಂಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವ ರೀತಿ ಇದೆ ಅಂತ ಆನ್ಲೈನ್ ಮುಖಾಂತರ ಈ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ಪ್ರಾರಂಭವಾದ ದಿನಾಂಕ ಯಾವುದಂದರೆ 22/6/2026ರಲ್ಲಿ. ಹಾಗೆ ಕೊನೆಯ ದಿನಾಂಕ 22/7/2026ರಂದು ಕೊನೆಯ ದಿನಾಂಕವಾಗಿದ್ದು, ಹಾಗೆ ಇಲ್ಲಿ ಪಾವತಿ ಶುಲ್ಕ ಮಾಡಲಾದ ಕೊನೆಯ ದಿನಾಂಕ ನಿಗದಿತವಾಗಿದ್ದು 24/7/2026ರಲ್ಲಿ ಕೊನೆಯ ದಿನಾಂಕ ಆಗಿರುತ್ತೆ. ಇಲ್ಲಿ ಕಾಯಂ ಅವಧಿ ಮತ್ತು ಶ್ರೇಣಿಯನ್ನು ನೋಡೋಣ. ಶುಲ್ಕ ಆನ್ಲೈನ್ ಪಾವತಿಸಬೇಕಾದ ಶುಲ್ಕಗಳು ವಿವರಣೆ ಇಲ್ಲಿದೆ. ಇಲ್ಲಿ ಪಾವತಿಸಬೇಕಾದ ಶುಲ್ಕ ಪ್ರವರ್ಗ 2A 2B 3A 3B ಇವರಿಗೆ ಶುಲ್ಕ 750 ಪಾವತಿಸಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಹಾಗೂ ಪ್ರವರ್ಗ 1ದವರಿಗೆ ಕಡಿಮೆ ಅರ್ಜಿ ಶುಲ್ಕ ಇರುತ್ತೆ, 500 ರೂಪಾಯಿ ಇರುತ್ತೆ. ಹಾಗೆ ಇಲ್ಲಿ ಪರೀಕ್ಷೆಯನ್ನು ನೋಡೋಣ ಯಾವ ರೀತಿ ಅಂತ ಇದು ಮಾಡಿರ್ತಾರೆ ಅಂತ. ಪ್ರಶ್ನೆ ಪತ್ರಿಕೆ ಪ್ರಕಟಗೊಂಡಿದ್ದ ವಿಷಯಗಳು ಸಾಮಾನ್ಯ ಜ್ಞಾನ, ಭೂಗೋಳ, ಇತಿಹಾಸ, ಲಿಖಿತ ಪರೀಕ್ಷೆ ಆಗಿರುತ್ತೆ. ಇಷ್ಟು ಒಳಗೊಂಡಿರುವ ಅಧ್ಯಾಯಗಳನ್ನು ನೀವು ಓದಬೇಕಾಗುತ್ತೆ. ಇಲ್ಲಿ ಒಟ್ಟು 100 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಒಟ್ಟು ಅಂಕಗಳು 100. ಅವಧಿ 1.5 ಗಂಟೆ 90 ನಿಮಿಷ. ಈ ಅವಧಿಯಲ್ಲಿ ನೀವು 100 ಅಂಕದ ಪ್ರಶ್ನೆಗಳನ್ನು ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. ಇದು ಪೇಪರ್ ಕಂಪ್ಯೂಟರ್ ಆಧಾರಿತವಾಗಿರುವುದಿಲ್ಲ, ಲಿಖಿತ ರೂಪದಲ್ಲಿ ನೀವು ಬರೀಬೇಕಾಗುತ್ತೆ. ಟಿಕ್ ಮಾರ್ಕ್ ಹಾಕುವ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಇಲ್ಲಿ ಲಿಖಿತ ಪ್ರಶ್ನೆಗಳು ನೋಡಿ. ದಿನಾಂಕ 6/9/2026ರಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ. ಸಮಯ 10:30ರಿಂದ 12 ಗಂಟೆ ಇರುತ್ತೆ. ಅನಂತರ ದಿನಾಂಕ ತಿಳಿಸಲಾಗುವುದಂತ ಮುಂದಿನ ಇದರಲ್ಲಿ ಕೊಟ್ಟಿದ್ದಾರೆ. ಮುಂದೆ ಲಿಖಿತ ಪರೀಕ್ಷೆಗಳು ಯಾವ ರೀತಿ ನಡೆಯುವಂಥ ದೇಹದ ಪರೀಕ್ಷೆಗಳು ಅಂದರೆ ಫಿಸಿಕಲ್ ಮೆಡಿಕಲ್ ಯಾವ ರೀತಿ ಅಂತ ಕೊಟ್ಟಿದ್ದಾರೆ ನೋಡಿ. ದೇಹದ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಪುರುಷ ಮತ್ತು ಮಾಜಿ ಸೈನಿಕರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರನ್ನು ಹೊಂದಿರಬೇಕು. ಹಾಗೆ ಎದೆಯ ಸುತ್ತಳತೆ ನೋಡಿ 86 ಸೆಂಟಿಮೀಟರ್ ಆಗಿರಬೇಕು. ಹಾಗೆ ಎದೆಯ ಸುತ್ತಳತೆಯನ್ನು ವಿಸ್ತರಣೆ ನೋಡಿದಾಗ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಮತ್ತು ಪುರುಷ ಮತ್ತು ಮಾಜಿ ಸೈನಿಕರಿಗೆ ಆಗಿರುತ್ತೆ. ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಕೊಟ್ಟಿರ್ತಾರೆ. ಅವರಿಗೆ ಕಡಿಮೆ ಇರುತ್ತೆ. ಅರಣ್ಯ ಬುಡಕಟ್ಟು ಜನಾಂಗಗಳಿಗೆ ಅಭ್ಯರ್ಥಿಗಳಿಗೆ ಕನಿಷ್ಠ ಅವರ ಎದೆಯ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತೀರ್ಣವಾಗಿರುತ್ತೆ.
ಅವರು ಸಂಪೂರ್ಣವಾಗಿ ಹಿಗ್ಗಿಸಿದಾಗ ಇದೆಯನ್ನು 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಭಾವಿಸಬೇಕು. ಇಷ್ಟು ಫಿಸಿಕಲ್ ಆಗಿರುತ್ತೆ. ಇದು ಟೆಸ್ಟ್ ಯಾವ ರೀತಿ ಅಂತ ನೋಡ್ಕೊಂಡ್ರಲ್ಲ, ಹೀಗೆ ದೈಹಿಕ ಸಹಿಷ್ಣುತೆಯ ಪರೀಕ್ಷೆಗಳನ್ನು ನೋಡಿ. ಇಲ್ಲಿ ಫಿಸಿಕಲ್ ಅಂಶಗಳು 1600 ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟದ ಇರುತ್ತೆ. ಇಲ್ಲಿ ಅರ್ಹತಾ ವೇಳೆ ದೂರ ನೋಡಿ 6 ನಿಮಿಷ 30 ಸೆಕೆಂಡ್ಗಳು ಇರುತ್ತೆ. ಹಾಗೆ ಉದ್ದ ಜಿಗಿತ, ಎತ್ತರ ಜಿಗಿತ, ಉದ್ದ ಜಿಗಿತ ಕನಿಷ್ಠ 3.80 ಮೀಟರ್ ಕಡಿಮೆಗಿಂತಲೂ ಹೆಚ್ಚಿನಾಗಿ ಜಿಗಿಯಬೇಕಾಗುತ್ತೆ. ಹಾಗೆ ಎತ್ತರ ಜಿಗಿತ 1.20 ಮೀಟರ್ ಕಡಿಮೆಗಿಂತ ಹೆಚ್ಚು ಜಿಗಿಬೇಕು. ಇಲ್ಲಿ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಪುರುಷರಿಗೆ ಕನಿಷ್ಠ 3 ಅವಕಾಶಗಳನ್ನು ಕೊಡಲಾಗುತ್ತೆ. ಹಾಗೆ ಗುಂಡು ಎಸೆತ ನೋಡೋಣ. ಗುಂಡು ಎಸೆತದ kg 7.26 kgಯನ್ನು ಹೊಂದಿರುತ್ತೆ ತೂಕ. ಹಾಗೆ 5.60 ಮೀಟರ್ಗಿಂತ ಹೆಚ್ಚಿನದಾಗಿ ನೀವು ಎಸೆಯಬೇಕಾಗುತ್ತೆ. ಇಲ್ಲಿ 3 ಅವಕಾಶಗಳು ಇರುತ್ತೆ. ಹಾಗೆ ಮಾಜಿ ಸೈನಿಕರಿಗೆ ನೋಡಬಹುದು ನೀವು 400 ಮೀಟರ್ದ ಓಟ ಇರುತ್ತೆ. ಅವರು 2 ನಿಮಿಷದಲ್ಲಿ ಮೀರದಂತೆ ಓಡಬೇಕು. ಹಾಗೆ ಉದ್ದ ಜಿಗಿತ 2.50 ಮೀಟರ್ಗಿಂತ ಹೆಚ್ಚಿನದಾಗಿ ಅವರು ಜಿಗಿಯಬೇಕು. ಹಾಗೆ ಎತ್ತರ ಜಿಗಿತ ನೋಡಿ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಯಬೇಕು. ಇಲ್ಲಿಯೂ ಸಹ 3 ಅವಕಾಶಗಳಿರುತ್ತೆ. ಹಾಗೆ ಮಾಜಿ ಸೈನಿಕರಿಗೆ ಅಭ್ಯರ್ಥಿಗಳಿಗೆ 3 ಗುಂಡು ಎಸೆತವನ್ನು 4 kg ಕೊಟ್ಟಿರುತ್ತಾರೆ. ಹಾಗೆ ಅವರಿಗೆ 3.75 ಮೀಟರ್ಗಿಂತ ಹೆಚ್ಚಿನದಾಗಿ ಅವರು ಗೆಯಬೇಕಾಗುತ್ತೆ. ಇಲ್ಲಿಯೂ ಸಹ ಅವರಿಗೆ 3 ಅವಕಾಶಗಳನ್ನು ಕೊಡ್ತಾರೆ. ಇಷ್ಟು ಫಿಸಿಕಲ್ ಆಗಿರುತ್ತೆ. ವೈದಿಕ ಪರೀಕ್ಷೆಯನ್ನು ನೋಡೋಣ ಯಾವ ರೀತಿ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ ದೃಷ್ಟಿಕೋನ ಕನಿಷ್ಠ ಉತ್ತಮವಾಗಿರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ದೂರದೃಷ್ಟಿ ಉತ್ತಮವಾಗಿ 6/9 ಆಗಿರಬೇಕು. ಕನಿಷ್ಠ ಸೇಮ್ ಅದು ಸಹ 6/9 ಆಗಿರುತ್ತೆ. ಹಾಗೆ ಸಮೀಪ ದೃಷ್ಟಿ 6 ಆಗಿರಬೇಕು. ಹಾಗೆ ಪ್ರತಿ ಕಣ್ಣಿನ ಸಂಪೂರ್ಣ ದೃಷ್ಟಿ ನೇರವಾಗಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಅರ್ಹತಾ ಷರತ್ತುಗಳು ಯಾವ ರೀತಿಯಾದಂಥ ಗಮನ ಹರಿಸಿ. ಇದು KE ಕರ್ನಾಟಕದಿಂದ ನಡೆಸಲಾದ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ ಪ್ರಮಾಣಪತ್ರಗಳು ಈ ರೀತಿ ಇದೆ. ಆಧಾರ್ ಕಾರ್ಡ್, ಜನ್ಮ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ, ಇನ್ನಿತರ ಪ್ರಮಾಣ ಪತ್ರಗಳನ್ನು ಪ್ರವೇಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಹೆಚ್ಚಿನ ಮಾಹಿತಿ, ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ ಮೀಸಲಾತಿಗಳನ್ನು ನೋಡೋಣ. ಉಪಯೋಗಿಸಬೇಕಾದ ಅರ್ಥೈಸಿಕೊಳ್ಳಿ ಈ ಕೆಳಗೆ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಸಾಮಾನ್ಯ ಅರ್ಹತೆ, ಜನರಲ್ ಮೆರಿಟ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಈ ರೀತಿ ಇರುತ್ತೆ. ಇಷ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನ್ಯೂ ನೋಟಿಫಿಕೇಷನನ್ನು ಕಳಿಸಿದ್ದಾರೆ. ಈ ರೀತಿಯಾಗಿದ್ದು 1421 CRDR ಹುದ್ದೆಗಳನ್ನು ನೇಮಕಾತಿಯನ್ನು ಕರೆದಿದ್ದಾರೆ. ಇದು 2ನೇ ನೋಟಿಫಿಕೇಷನ್ ಆಗಿದ್ದು, 1ನೇ ನೋಟಿಫಿಕೇಷನ್ PC ಆಗಿರುತ್ತೆ. ಇಷ್ಟು ಅಧಿಸೂಚನೆ ಬಿಟ್ಟಿದ್ದಾರೆ. ಕೊನೆಯ ದಿನಾಂಕ ಯಾವ ರೀತಿ, ಫಿಸಿಕಲ್ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಸರಿಯಾಗಿ ಓದಿ. ವೆರಿ ಇಂಪಾರ್ಟೆಂಟ್ ಆಗಿದ್ದಂತಹ ವಿಡಿಯೋ ಆಗಿರುತ್ತೆ. ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ನಮ್ಮ ಚಾನಲ್ನ ಹಾಕ್ತಾ ಇರ್ತೀವಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.